ಮತ್ತೆ ಚಿಕ್ಕ ಮಕ್ಕಳಿಗೆ ಕಿಡ್ನಿಯಲ್ಲಿ ಕಾಯಿಲೆ ಬರ್ಬೋದು, ಅಥವಾ ಚಿಕ್ಕ ಮಗುವಿಗೆ, ಹುಟ್ಟಿದ ಮಗುವಿಗೆ ಏನಾದರೂ ವ್ಯಾಲ್ವ್ಸ್ ಇರ್ಬೋದು ಮೂತ್ರದಲ್ಲಿ ಅಡ್ಡ ಬಂದು, ಅದು ಮೂತ್ರದಲ್ಲಿ ಆವಾಗ ಇನ್ಫೆಕ್ಷನ್ ಬರ್ಬೋದು. ಇದನ್ನು ಸರಿಯಾಗಿ ನೋಡಬೇಕು. ನಾವೇನು ಮಾಡ್ತೇವೆ ಅಂದರೆ ಸ್ವಲ್ಪ ಇದು ಇನ್ಫೆಕ್ಷನ್ ಬಂದ ಕೂಡಲೇ ಡಾಕ್ಟರ್ ಹತ್ರ ಹೋದ್ಕೊಳ್ಳೆ ಅವರೊಂದು ಆಂಟಿಬಯೋಟಿಕ್ ಕೊಡ್ತಾರೆ, ಅಲ್ಲಿ ಇನ್ಫೆಕ್ಷನ್ ಮುಗೀತು. ಮೂತ್ರ ಉರಿ ಉಂಟು ಸರ್, ಆಯ್ತು, ಅವರೊಂದು ಆಂಟಿಬಯೋಟಿಕ್ ಬರೆದು ಕೊಟ್ಟರು, ಮುಗೀತು. ಇನ್ನೊಂದ್ಸಲ ಹೋಯ್ತು, ಮೂತ್ರ ಉರಿ ಉಂಟು ಸರ್, ಬರೆದು ಕೊಡ್ತಾರೆ. ಹಾಗೆ ಮಾಡಬಾರ್ದು. ಹಾಗೆ ಮಾಡಿದರೆ ಅದು ಗೊತ್ತಾಗುದಿಲ್ಲ ವ್ಯಾಲ್ವ್, ಅದು ಕಿಡ್ನಿ ಹಾಳಾಗ್ತಾ ಹೋಗ್ತದೆ. ಮತ್ತೆ ಕಿಡ್ನಿ ಹಾಳಾದ ನಂತರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಪ್ರತಿ ಮಗುವಿಗೆ ಏನಾದರೂ ಕಾಯಿಲೆ ಇದ್ರೆ ಅದನ್ನು ಆ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿ, ಇದಕ್ಕೆ ಏನು ಮಾಡಬೇಕು, ನಾವು ಈಗಲೇ ಇದನ್ನು ಕರೆಕ್ಟ್ ಮಾಡಬೇಕಾ, ಇದರಲ್ಲಿ ಏನಾದರೂ ವ್ಯಾಲ್ವ್ ಉಂಟಾ, ಇದನ್ನ ಅಬ್ಸ್ಟ್ರಕ್ಷನ್ ಉಂಟಾ, ಈ ಮಗುವಿಗೆ ಆವಾಗ ಇನ್ಫೆಕ್ಷನ್ ಬರೋ ಚಾನ್ಸ್ ಉಂಟಾ, ಈ ಮಗು ಬೆಳೆದ ನಂತರ ಇದಕ್ಕೆ ಕಿಡ್ನಿ ಫೇಲಿಯರ್ ಆಗೋ ಚಾನ್ಸ್ ಉಂಟಾ ಅಂತ ಕೇಳಿಕೊಂಡು ಅದನ್ನು ಸರಿ ಮಾಡಬೇಕು. ಅದು ಒಂದು. ಎರಡನೇದು ಆಹಾರದಲ್ಲಿ ಜಾಗ್ರತೆ ಮಾಡಬೇಕು. ಮೂರನೇದು ಕಲ್ಲಾಗದ ಹಾಗೆ ನೋಡಬೇಕು. ನಾಲ್ಕನೇದು ಏನ್ ಮಾಡಬೇಕು ಅಂದ್ರೆ, ಏನು ಕಿಡ್ನಿಯ ಕಾಯಿಲೆ ಇದ್ರೂ ಅದಕ್ಕೆ ಗುಣ ಆಗಿದೆ ಇಲ್ವಾ ಅಂತ ಸರಿಯಾಗಿ ನೋಡ್ಕೊಳ್ಬೇಕು. ಗುಣ ಆದ ನಂತರ ಕೂಡ ಒಮ್ಮೆ ಚೆಕಪ್ ಮಾಡಿ ನೋಡ್ಕೊಳ್ಳೋದು ಒಳ್ಳೇದು. ಈ ನೆಫ್ರೈಟಿಸ್ ಅಂತ ಉಂಟು, ಅಕ್ಯೂಟ್ ಗ್ಲಾಮೆರುಲರ್ ನೆಫ್ರೈಟಿಸ್, ಸಬ್ ಅಕ್ಯೂಟ್ ಗ್ಲಾಮೆರುಲರ್ ನೆಫ್ರೈಟಿಸ್, ನೆಫ್ರಾಟಿಕ್ ಸಿಂಡ್ರೋಮ್, ಕ್ರಾನಿಕ್ ಗ್ಲಾಮೆರುಲರ್ ನೆಫ್ರೈಟಿಸ್, ಇದೆಲ್ಲ ಒಂದು ಕಾಯಿಲೆ ಮಕ್ಕಳಿಗೆ ಶುರುವಾಗ್ತದೆ ಕೆಲವು ಸಲ. ಅದಕ್ಕೆ ಅದು ಆಂಟಿಬಾಡಿ ಡಿಸೀಸ್ ಅದ ಮೇಲೆ ಬರ್ತಾ ಇರ್ತದೆ. ಇದನ್ನೆಲ್ಲ ನಾವು ಸರಿಯಾಗಿ ನೋಡಿಕೊಂಡು, ಅದು ಸರಿಯಾಗಿ ನೋಡಿಕೊಂಡಿದ್ರೆ, ಅದಕ್ಕೆ ಬೇಕಾದ ಉಪಶಮನ ಮಾಡಿದ್ರೆ ಅದು ಮತ್ತೆ ರೀನಲ್ ಫೇಲಿಯರ್ಗೆ ಹೋಗುದಿಲ್ಲ. ಆದಷ್ಟು ರೀನಲ್ ಫೇಲಿಯರ್ಗೆ ಹೋಗುವುದನ್ನು ಕಡಿಮೆ ಮಾಡಬೇಕು. ಸೊ ರೀನಲ್ ಫೇಲಿಯರ್ ಬಂದ ನಂತರ ಆಯುರ್ವೇದದಲ್ಲಿ ತುಂಬಾ ಔಷಧಿಗಳಿವೆ. ನನಗೆ ತಿಳಿದ ಹಾಗೆ, ನನ್ನ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್ನಲ್ಲಿ ಒಳ್ಳೆ ಆಯುರ್ವೇದ ಡಾಕ್ಟರ್ ಇದ್ದಾರೆ ಇದನ್ನು ಸರಿ ಮಾಡುವವರು. ತುಂಬಾ ಒಳ್ಳೆದು. ಕ್ರಿಯಾಟಿನ್ ಸಾಧಾರಣ 8-9 ಇದ್ದವರಿಗೂ ನಾರ್ಮಲ್ ಮಾಡಿದವರನ್ನು ನಾನು ನೋಡಿದ್ದೇನೆ, ನನ್ನ ಅನುಭವದಲ್ಲಿದೆ. ಹಾಗಾಗಿ ಅದಕ್ಕೊಂದು ಆಲ್ಟರ್ನೇಟ್ ಆಪರ್ಚುನಿಟಿ ಕೊಡೋದು ಒಳ್ಳೇದು. ಅತಿ ಹೆಚ್ಚು ಮದ್ಯಪಾನ ಮಾಡೋದು ಕೂಡ ಕಿಡ್ನಿ ಸ್ಟೋನ್ಸ್ಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ, ಇದು ನಿಜನಾ? ಏನ್ ಹೇಳ್ತೀರಾ? ಹೌದು, ಅದರಲ್ಲಿ ಡಿಪೆಂಡ್ಸ್. ಎಲ್ಲ ಅಲ್ಲ. ಈಗ ನೀನು ಈ ವಿಸ್ಕಿ ಇಂಥದನ್ನೆಲ್ಲ ಜಾಸ್ತಿ ಕುಡಿದ್ರೆ, ಮತ್ತೆ ಈ ಏನ್ ಹೇಳ್ತಾರೆ ಶರಾಬು ರಸ್ತೆ ಬದಿಯಲ್ಲಿ ಸಿಗ್ತಲ್ಲ, ಇದನ್ನೆಲ್ಲ ಕುಡಿದ್ರೆ ಅದಕ್ಕೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ, ಅದರಿಂದ ಆಗ್ಲಿಕ್ಕೆ ಸಾಧ್ಯ ಉಂಟು. ಆದ್ರೆ ಬಿಯರ್ ಕುಡಿಯೋರಿಗೆ ಕಿಡ್ನಿ ಫೇಲಿಯರ್ ಆಗ್ಲಿಕ್ಕೆ ಚಾನ್ಸ್ ಕಮ್ಮಿ, ಯಾಕಂದ್ರೆ ಅವರು ಅದು ಮೂತ್ರ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ತುಂಬಾ ನೀರು ಉಂಟು. ಓಕೆ ಡಾಕ್ಟರ್, ಹಾಗೇನೆ ಈಗ ಕಿಡ್ನಿ ಸ್ಟೋನ್ಸ್ ಅನ್ನ ಲೇಸರ್ ಟ್ರೀಟ್ಮೆಂಟ್ ಮೂಲಕ ರಿಮೂವ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಇವಾಗ ಅದು ಎಷ್ಟು ಸೇಫ್ ಅಂತ ಅಂದ್ಬಿಟ್ಟು ಲೇಸರ್ ಟ್ರೀಟ್ಮೆಂಟ್? ಏನು ತೊಂದರೆ ಇಲ್ಲ. ಅದು ಕ್ರಶ್ ಮಾಡಬಹುದು ಕಿಡ್ನಿ ಸ್ಟೋನ್ಸ್ ಅನ್ನು, ಹುಡಿ ಮಾಡಿ. ದೊಡ್ಡ ಸ್ಟೋನ್ ಇದ್ರೆ ಅದನ್ನು ಹುಡಿ ಮಾಡಿ, ಆಪರೇಷನ್ ಮಾಡದೆ ಹುಡಿ ಮಾಡ್ಲಿಕ್ಕೆ ಆಗ್ತದೆ ಹೊರಗಿನಿಂದ. ಅದನ್ನು ಮಾಡಿದ್ರೆ ಮತ್ತೆ ಅದು ಹೊರಗೆ ಹೋಗ್ತದೆ, ತೊಂದರೆ ಇಲ್ಲ. ಓಕೆ, ಇತ್ತೀಚಿನ ದಿನಗಳಲ್ಲಿ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಿಡ್ನಿ ಸ್ಟೋನ್ಸ್ ಅನ್ನ ಕಾಣ್ತಾ ಇದೀವಿ ನಾವು ಅಂತ? ಹಾಗೇನಿಲ್ಲ, ಸೊ ಯಾವ ಎಲ್ಲ ವಯಸ್ಸಿನವರಲ್ಲಿ ಇದೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಕಮ್ಮಿ, ಎಲ್ಲ ವಯಸ್ಸಿನವರಲ್ಲಿ ಇದೆ. ಈ ನೋವಿನ ಮಾತ್ರೆ ತೆಕ್ಕೊಳ್ಳೋರು ಬಹಳ ಹೆಚ್ಚು, ಚಿಕ್ಕ ವಯಸ್ಸಿನಲ್ಲೇ ಅವ್ರ ಕಿಡ್ನಿ ಫೇಲ್ ಆಗ್ತದೆ. ಓಕೆ ಡಾಕ್ಟರ್, ಕೊನೆಯದಾಗಿ ಈ ಒಂದು ಕಿಡ್ನಿಯ ಆರೋಗ್ಯವನ್ನ ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು ಅಂತ ನಮ್ಮ ವೀಕ್ಷಕರಿಗೆ ನೀವೇನು ಟಿಪ್ಸ್ ಕೊಡ್ತೀವಿ? ನಾನು ಹೇಳಿದೆಲ್ಲ, ಮಿತದಿಮ್, ಎಲ್ಲದಕ್ಕೆ ಮಿತ ಇರಲಿ, ತಿನ್ನೋದ್ರಲ್ಲೂ ಮಿತ ಇರಲಿ. ಮತ್ತೆ ಈ ಮಾಂಸ ಇದನ್ನು ತಿನ್ನೋದಕ್ಕೆ ಸ್ವಲ್ಪ ಮಿತ ಇಟ್ಕೊಳ್ಳಿ. ಯಾವಾಗಲಾದ್ರೂ ಒಂದು ವಾರಕ್ಕೊಂದ್ಸಲ ತಿಕ್ಕು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂದರೆ ಅದು ಡೋಸ್ ಓವರ್ಲೋಡ್ ಆಗ್ತದೆ.